ಸಮಸ್ತ ನಾಡಿನ ಜನತೆಗೆ ನಮಸ್ಕಾರಗಳು. ಈಗ ಮಾನ್ಯ ಮತಬಾಂಧವರೇ, ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಬಂದಿದೆ. ಇದೇ ತಿಂಗಳ 9ನೇ ತಾರೀಕು 2 ಉಪಚುನಾವಣೆಗಳು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತಬಾಂಧವರು ಸರಿಯಾದ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಕಾರಣ ಏನು ನಮ್ಮ ಕರ್ನಾಟಕದ ಮಾದಿಗ ಜನಾಂಗ ಇದ್ದಾರೆ, ಆ ಜನಾಂಗಕ್ಕೆ ಒಳ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಇವತ್ತು ಕೂಡ ಒಳ ಮೀಸಲಾತಿ ಕೊಡ್ತಾ ಇಲ್ಲ. ಸುಮಾರು 86,000 ಹುದ್ದೆಗಳನ್ನ ಸೃಷ್ಟಿಸಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಕೇವಲ ಒಳ ಮೀಸಲಾತಿ ಒಂದು ಅಡ್ಡ ಇಟ್ಕೊಂಡು ಅವರಿಗೆ ಉದ್ಯೋಗ ಕಲ್ಪಿಸಿಲ್ಲ. ಹಾಗೂ ಹಿಂದೆ ಊರುಗೊಲ್ಲ, ನಾಡುಗೊಲ್ಲ, ಕಾಡುಗೊಲ್ಲ ಅನ್ನೋ ಭೇದ ಭಾವ ತಂದು ನೀವು ಕಾಡುಗೊಲ್ಲರು ST ಜಾತಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ವಾಸನೆ ಕೊಟ್ಟು ಆ ಜಾತಿ ಹೊಡೆದು ಬಿಟ್ಟು ಅಲ್ಲಿ ಒಂದು ವಿವಾದ ತಂದು ಸೃಷ್ಟಿ ಮಾಡಿದಂಥ ಸರ್ಕಾರ. ಅಲ್ಲದೆ ಇಂದಿನ ಆಂಧ್ರ ತೆಲಂಗಾಣ ಚುನಾವಣೆಗೆ ಬೋವಿ ಮಂಡಳಿ, ST ಮಂಡಳಿ ಎಲ್ಲ ಹಣನೂ ಕೂಡ ತಗೊಂಡೋಗಿ ಆಂಧ್ರ ಸರ್ಕಾರಕ್ಕೆ ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರದ ಇಲ್ಲಿನ ದಲಿತರಿಗೆ ಅನ್ಯಾಯ ಸಿಗುತ್ತೆ. ಅಷ್ಟೇ ಅಲ್ಲದೆ ಈಗ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಒತ್ತಿ ಉರಿತಾ ಇದೆ. ಆಟೋ ಚಾಲಕರು ಪಾಪ ಅವರ ದಿನನಿತ್ಯದ ವ್ಯವಹಾರ ಇಲ್ಲದೆ, ಅನ್ನ ಆಹಾರಗಳಿಲ್ಲದೆ, ಅವ್ರ ಮಕ್ಕಳು ಓದಿಸದೆ, ಬಾಡಿಗೆ ಕಟ್ಟದೆ ತುಂಬ ಕಷ್ಟ ರೀತಿಯಲ್ಲಿ ಆಟೋ ಚಾಲಕರು, ವಾಹನ ಚಾಲಕರು, ಹೋಟೆಲ್ ಮಾಲೀಕರು, ಹೋಟೆಲ್ ಕಾರ್ಮಿಕರು, ಇವರೆಲ್ಲ ಕೂಡ ಉದ್ಯೋಗಸ್ಥರು, ಇವರೆಲ್ಲ ಕೂಡ ತುಂಬ ಕಷ್ಟದಿಂದ ಜೀವಿಸ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇರತಕ್ಕಂಥ ಗ್ಯಾಸನ್ನು ವಿತರಿಸದೆ ಕೇಂದ್ರ ಸರ್ಕಾರದಿಂದ ಕಷ್ಟಪಟ್ಟು ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿರತಕ್ಕಂಥ ಗ್ಯಾಸ್ಗಳು ಸರಿಯಾದ ವಿತರಣೆ ಮಾಡದೆ ಇಲ್ಲಿ ಕೇವಲ ರಾಜಕೀಯಗಳನ್ನ ಉಪಯೋಗಿಸ್ಕೊಂಡು ಕ್ರಿಕೆಟ್ ಅವ್ರಿಗೆ ಅತ್ಯುತ್ತಮವಾಗಿ ಆಗಿದೆ. ಇಲ್ಲಿ ರಾಜ್ಯದ ಜನತೆಗಳ ಒಂದು ಕಷ್ಟ ಸಂಕಷ್ಟಗಳು ನೋಡದೆ ಕ್ರಿಕೆಟ್ ನೋಡಿಕೊಂಡು ಸ್ಟೇಡಿಯಂನಲ್ಲಿ ಐಷಾರಾಮಿ ಜೀವನ ಕಳೀತಾ ಇದ್ದಾರೆ. ಇಡೀ ವಿಧಾನಸೌಧ ಕೆಲ ಶಾಸಕರು ಬಿಟ್ಟರೆ ಎಲ್ಲ ಶಾಸಕರು ಕೂಡ ಇದರಲ್ಲಿ ತೊಡಗಿದ್ದಾರೆ. ಹಾಗೂ ಈ ಕರ್ನಾಟಕ ರಾಜ್ಯನ ಕಾಮಧೇನು ಅನ್ನೋ ಥರ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಲೂಟಿ ಹೊಡಿತಾ ಇದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಬಜೆಟ್ ಮಾಡಿ ಲೂಟಿ ಹೊಡಿತಾ ಇದೆ. ಮಾನ್ಯ ಮತಬಾಂಧವರೇ, ಇವನ್ನೆಲ್ಲ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೋಬೇಕು. ಕೇವಲ ಒಂದೇ ಒಂದು ಜನಾಂಗನ ತೃಪ್ತಿ ಪಡಿಸೋದಕ್ಕೋಸ್ಕರ ಬಹುಸಂಖ್ಯಾತರನ್ನೆಲ್ಲ ತುಳಿದಾಗ್ತಾ ಇದೆ. ಅದರಿಂದ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸರಿಯಾದ ಬುದ್ಧಿ ಕಲಿಸ್ಬೇಕು ತಾವು. ಅಷ್ಟೇ ಅಲ್ಲದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಯಾವುದೇ ಚುನಾವಣೆಗಳಾಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ರೀತಿ ಬುದ್ಧಿ ಕಲಿಸಿದ್ರೆ ಮಾತ್ರ, ಇಲ್ಲಾಂದ್ರೆ ರಾಜ್ಯದಲ್ಲಿ ಜನ ಉಳಿಯೋದಕ್ಕಾಗಲ್ಲ. ಇವತ್ತು ನೀರಿಂದ ಹಿಡ್ಕೊಂಡು, ಕರೆಂಟಿಂದ ಹಿಡ್ಕೊಂಡು, ಗ್ಯಾಸಿಂದ ಹಿಡ್ಕೊಂಡು, ತಿನ್ನೋ ಆಹಾರ ಎಲ್ಲ ವಸ್ತುಗಳು ಗಗನಕ್ಕೇರಿ ಕೂತಿದೆ. ಕರ್ನಾಟಕದ ದುಡ್ಡು ಇಲ್ಲಿ ನಮ್ಮ ರೈತ ಬಾಂಧವರು, ಕಾರ್ಮಿಕರಿಂದ, ಅಧಿಕಾರಿಗಳಿಂದ ಇಲ್ಲಿಂದ ಕಲೆಕ್ಷನ್ ಮಾಡಿರೋ ಕೋಟ್ಯಾಂತರ ಹಣ ದೇಶದ 5 ಉಪಚುನಾವಣೆಗಳಿಗೆ ಇಂತಿಷ್ಟು ಅಂತ ಹೋಗ್ತಾ ಇದೆ. ಪ್ರತಿದಿನ ಸುಮಾರು 100 ಕೋಟಿ ಕಲೆಕ್ಷನ್ ಮಾಡಿದಂಥ ಹಣಗಳು ರಾಜ್ಯದ 5 ಉಪಚುನಾವಣೆಗಳಿಗೆ, 5 ರಾಜ್ಯದ ಚುನಾವಣೆಗಳಿಗೆ ಕರ್ನಾಟಕದಿಂದನೇ ದುಡ್ಡು ಹೋಗಬೇಕು ಕಾಂಗ್ರೆಸ್. ಈ ಕರ್ನಾಟಕದ ಹಣ ಕರ್ನಾಟಕ ರಾಜ್ಯದ ಕಾಮಧೇನು ಅಂತ ತಿಳ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಆದ್ರಿಂದ ನನ್ನ ಮತಬಾಂಧವರೇ, ಯೋಚಿಸಿ ಮತದಾನ ಮಾಡಿ. ಈಗಾಗಲೇ ಜಾತಿ ಹೊಡೆದಿದ್ದಾಯ್ತು. ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಗೊಲ್ಲ, ಕ್ರಿಶ್ಚಿಯನ್ ರೆಡ್ಡಿ, ಕ್ರಿಶ್ಚಿಯನ್ ಬ್ರಾಹ್ಮಣ ಏನೇನೋ ಎಲ್ಲ ಮಾಡಿಬಿಟ್ಟು ನಿಮಗೆ ಮೀಸಲಾತಿ ಕೊಡ್ತೀನಿ, SC ಕೊಡ್ತೀನಿ, SC ಮೀಸಲಾತಿ, ST ಮೀಸಲಾತಿ ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿದ್ದಾಯ್ತು. ಈಗ ಮಾದಿಗ ಜನಾಂಗಕ್ಕೆ ಬಲು ಘೋರವಾದಂಥ ಅನ್ಯಾಯ ಮಾಡಿದೆ ಸರ್ಕಾರ. ಆ ಜಾತಿಯವರಿಗೆ ಯಾವುದೇ ಸ್ಪೆಷಾಲಿಟಿ ಕೊಡದೆ ಅವ್ರನ್ನ ಇವತ್ತು ನಾಳೆ ಅಂತ ಹೇಳಿಬಿಟ್ಟು ಯಾವುದೇ ಉದ್ಯೋಗ ಕಾಲ್ ಮಾಡದೆ ಕೇವಲ ಜಾತಿ ಮೇಲೆ ಹೇಳ್ಕೊಂಡು ನಿರುದ್ಯೋಗಿಗಳು ತುಂಬ ತಾಂಡವಾಡ್ತಾ ಇದೆ. ಯಾವುದು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಕೇವಲ ಇವರ ಐಷಾರಾಮಿ, ಇವರ ಅಧಿಕಾರ ಉಳಿಸ್ಕೊಳ್ಳೋದು, CM ಕಿತ್ಲಾಟ, ಇದರಲ್ಲಿ ಹಗರಣದಲ್ಲಿ ಮುಳುಗಿದೆ. ಆದ್ದರಿಂದ ಮಾನ್ಯ ಮತಬಾಂಧವರಿಗೆ ಹೇಳೋದು, ಯೋಚಿಸಿ ಮತದಾನ ಮಾಡಿ. ದಯವಿಟ್ಟು
ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ತಮ್ಮರಿಗೆಲ್ಲ ನಮಸ್ಕರಿಸ್ತೀನಿ.